ನಾವೆಲ್ಲರೂ ಒಳ್ಳೆಯವರು ಅಂತ ನಾನು ಭಾವಿಸ್ತೇನೆ. ಧರ್ಮವಾಗಿ ಬದುಕ್ತಿದ್ದೀವಿ ಅಂತ ನಾನು ಅಂದುಕೊಂಡಿದ್ದೇನೆ. ಅದರ ಜೊತೆ ನಾವೆಲ್ಲರಿಗೂ ಇಚ್ಛೆಗಳಿದೆ, ಎಲ್ಲರಿಗೂ ಬಯಕೆಗಳಿದೆ. ಇಲ್ಲೋಗಬೇಕು, ಅಲ್ಲೋಗಬೇಕು, ಇದನ್ನೆಲ್ಲ ಅನುಭವಿಸ್ಬೇಕು, ಇಂಥ ಮನೆ ಬೇಕು, ಇಂಥ ಕಾರ್ ಬೇಕು, ನಾನು ಅಂದುಕೊಂಡಾಗೆ ನನ್ನ ಮಕ್ಕಳು ಬದುಕಬೇಕು, ನಾನು ಬದುಕಬೇಕು, ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು, ಸಂಬಂಧಗಳಲ್ಲಿ ಚೆನ್ನಾಗಿರಬೇಕು. ಹೌದು, ಎಲ್ಲರಿಗೂ ಈ ಸಹಜವಾಗಿ ಆಸೆಗಳೆಲ್ಲ ಇರುತ್ತೆ. ಈ ಎಲ್ಲ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಕಲಿಯುಗದಲ್ಲಿ ನಮಗೆ ಬೇಕಾಗಿರುವಂಥದ್ದು ಹಣ. ಈ ಹಣವನ್ನು ಸಂಪಾದಿಸೋದು ಹೇಗೆ ಅನ್ನುವಂಥದ್ದು ನಾವು ಕಲಿಯದೆ ಹೋದರೆ ನಿಜವಾಗ್ಲೂ, ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನಮ್ಮನ್ನು ಈ ಕಲಿಯುಗದ ಜನಗಳು ಟಿಶ್ಯೂ ಪೇಪರ್ಗಿಂತ ಕಡೆಯಾಗಿ ನೋಡ್ತಾರೆ, ಗೊತ್ತಿರಲಿ. ಟಿಶ್ಯೂ ಪೇಪರ್, ಸೀರಿಯಸ್ಲಿ ನಾನು ಹೇಳ್ತಿದ್ದೀನಿ, ಟಿಶ್ಯೂ ಪೇಪರ್ಗಾದರೂ ಮರ್ಯಾದೆ ಇರುತ್ತೆ. ಯಾರ ಹತ್ರ ಹಣ ಇರಲ್ವೋ ಅಂಥವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ. ಯಾರೋ ಒಬ್ರು ಹೇಳಿದ್ರಂತೆ, ದುಡ್ಡಿನ ಜೊತೆ ಮಾತಾಡ್ತಾ ಈಗ ಹೇಳಿದ್ರಂತೆ, ನೀನು ಆಫ್ಟರ್ ಆಲ್ ಪೇಪರ್ ತಾನೇ, ನೀನು ದುಡ್ಡೇ ಆಗಿರ್ಬೋದು, ನೀನು ಪೇಪರ್ ತಾನೇ ಅಂತಂತ ಹೇಳಿದ್ರಂತೆ. ಅದಕ್ಕೆ ಹಣ ಉತ್ತರ ಕೊಡ್ತಂತೆ, ಹೌದು ನಾನು ಆಫ್ಟರ್ ಆಲ್ ಪೇಪರೇ, ಆದರೆ ಇನ್ನೂ ನನ್ನ ಜೀವನದಲ್ಲಿ ಡಸ್ಟ್ಬಿನ್ ಮುಖ ನೋಡಲೇ ಇಲ್ಲ ಅಂತ ಹೇಳ್ತಂತೆ. ಎಷ್ಟು ಸತ್ಯವಾಗಿದೆಯಲ್ವಾ? ಯಾವತ್ತಾದರೂ ನಾವು ದುಡ್ಡನ್ನ ಡಸ್ಟ್ಬಿನಲ್ಲಿ ನೋಡಿದ್ದೀವ? ನಮ್ಮನ್ನು ಬೇಕಾದರೆ ಡಸ್ಟ್ಬಿನಲ್ಲಿ ಹಾಕ್ಬಿಡ್ತಾರೆ ದುಡ್ಡು ಇಲ್ದಿದ್ರೆ, ಆದರೆ ದುಡ್ಡು ನಿನ್ನಿವತ್ತಿಗೆ ಯಾರೂ ಡಸ್ಟ್ಬಿನಲ್ಲಿ ಹಾಕಲಿಲ್ಲ.